ನವೆಂಬರ್ 14 ಬಿಹಾರದ ಭವಿಷ್ಯ ಮಾತ್ರ ಅಲ್ಲ, ಅಲ್ಲಿ ಕರ್ನಾಟಕದ ಕದನ ಚಿತ್ರಣಕ್ಕೆ ಸ್ಪಷ್ಟ ರೂಪ ಸಿಗಲಿದೆ. 14ನೇ ತಾರೀಕು ಪ್ರಕಟವಾಗುವಂತಹ ಫಲಿತಾಂಶ ರಾಜ್ಯ ಕಾಂಗ್ರೆಸ್ನ ಕ್ರಾಂತಿಗೆ ಬಣ್ಣ ತುಂಬಲಿದೆ. 11ಕ್ಕೆ ಡೆಲ್ಲಿಗೆ ಹಾರ್ತಾ ಇರುವಂತಹ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಭೇಟಿಗೆ ಟೈಮ್ ಕೇಳಿದ್ದಾರೆ. ಇದಾದ 4 ದಿನಗಳ ನಂತರ ನವೆಂಬರ್ 15ನೇ ತಾರೀಕು ಸಿಎಂ ಇಂದ್ರಜಾಲವನ್ನ ಪ್ರವೇಶ ಮಾಡಲಿದ್ದಾರೆ. ಆದರೆ ಈ ಭೇಟಿಗಳಿಗೂ ಮೊದಲೇ ಇನ್ನೊಂದು ಡೇಟ್ ಓಡಾಡ್ತಾ ಇದೆ. ಅದು ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಡೆಡ್ಲೈನ್ ಡೇಟ್ ಹಲ್ಚಲ್ ಎಬ್ಬಿಸಿದೆ. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿ. ಸರ್ ಅದು ನನಗೆ ಹೆಂಗು ಸರ್, ದೊಡ್ಡ ವಿಷಯ. ಅತ್ತ ಧರಿ ಇತ್ತ ಪುಲಿ, ನಟ್ಟ ನಡು ನೀರಲ್ಲಿ ಕಾಂಗ್ರೆಸ್ ಹೈಕಮಾಂಡ್. ತೀರ್ಮಾನ ಯಾವುದೇ ಆದ್ರೂ ಪಕ್ಷಕ್ಕೆ ನಷ್ಟದ ಬುತ್ತಿ ಖಚಿತ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಧಗಧಗಿಸ್ತಾ ಇದೆ. ಎರಡೂ ಕ್ಯಾಂಪ್ನಲ್ಲೂ ನಿತ್ಯವೂ ಅಸ್ತ್ರ ಶಸ್ತ್ರಗಳಿಗೆ ಸಾಣೆ ಹಿಡಿತಾ ಇದ್ದು ಸಂಘರ್ಷ ತೀವ್ರಗೊಳ್ಳುವ ಲಕ್ಷಣ ಕಾಣಿಸ್ತಾ ಇದೆ. ಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದಿರುವ ಕಾಂಗ್ರೆಸ್ ಕಟ್ಟಪ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಫೈನಲ್ ಡೆಡ್ಲೈನ್ ನೀಡಿ ಹೈಕಮಾಂಡ್ಗೆ ಮೆಸೇಜ್ ರವಾನಿಸಿದ್ದಾರೆ. ಸಿಎಂ ಗಾದಿಗಾಗಿ ಡಿಕೆ ಶಿವಕುಮಾರ್ ಡೆಡ್ಲೈನ್ ಸಂದೇಶ. ನವೆಂಬರ್ನಲ್ಲೇ ಪಟ್ಟದ ಕ್ರಾಂತಿಗೆ ಸಜ್ಜಾದ್ರ ಕನಕಾಧಿಪತಿ. ಬಿಹಾರ ಎಲೆಕ್ಷನ್ನಲ್ಲಿ ಬ್ಯುಸಿಯಾಗಿರುವ ಹೈಕಮಾಂಡ್ಗೆ ಕರ್ನಾಟಕ ಕಾಂಗ್ರೆಸ್ನ ಈ ಬೃಹನ್ನಾಟಕ ಬೆವರು ಉಕ್ಕುವಂತೆ ಮಾಡಿದೆ. ನವೆಂಬರ್ ಮಧ್ಯಂತರದ ಚಳಿಯಲ್ಲೂ ಮತ್ತಷ್ಟು ರಾಜಕೀಯ ಧಗೆ ಸೃಷ್ಟಿಯ ಸಾಧ್ಯತೆಗಳು ದಟ್ಟವಾಗ್ತಿವೆ. ಅಂತಿಮ ಘಟ್ಟಕ್ಕೆ ಬಂದು ನಿಂತ ಕನಕಪುರದ ರಣಕಲಿ ಪಟ್ಟಕ್ಕೆ ಕೊನೆ ದಾಳ ಉರುಳಿಸಿದ್ದಾರೆ. ಏಕ್ ಮಾರ್ ದೋ ತುಕಡ. ಹೈಕಮಾಂಡ್ಗೆ ಎರಡೇ ಆಪ್ಷನ್, ಸಿಎಂ ಸ್ಥಾನ ನೀಡ್ತಿರೋ ಇಲ್ವೋ ಅಷ್ಟ್ ಮಾತ್ರ ಹೇಳಿ. ಹೀಗೆ ಖಡಕ್ಕಾಗಿ ಸಿಡಿಗುಂಡು ಸಂದೇಶ ಸಿಡಿದಿದೆ. ಪಟ್ಟದಾಟಕ್ಕೆ ಡೆಡ್ಲೈನ್ ಕೊಟ್ಟ ಕೆಪಿಸಿಸಿಯ ಕಟ್ಟಪ್ಪ. ಹೈಕಮಾಂಡ್ಗೂ ಸಿಎಂಗೂ ಹೋಯಿತು ಮೆಸೇಜ್. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸ್ಥಾನದಿಂದ ಜಾರಿ ಬೀಳುವ ಆತಂಕದಲ್ಲಿದ್ದಾರೆ ಡಿಸಿಎಂ ಡಿಕೆಶಿ. ಅದಕ್ಕಾಗಿ ಎಲ್ಲಿ ಒಪ್ಪಂದ ಆಗಿತ್ತೋ ಅದೇ ಜಾಗದಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಸಿಎಂ ಆಪ್ತರೊಬ್ಬರಿಗೆ ಕರೆ ಮಾಡಿ ಡೆಡ್ಲೈನ್ ದಿನಾಂಕವನ್ನ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವೆಂಬರ್ 21ರಂದು ತಾನೇ ಸಿಎಂ ಆಗಬೇಕೆಂದು ಕಡ್ಡಿ ತುಂಡಾಗುವಂತೆ ಡಿಕೆಶಿ ಹೇಳಿದ್ದಾರೆ. ಎಐಸಿಸಿ ನಾಯಕರ ಮೂಲಕ ಹೈಕಮಾಂಡ್ಗೂ ಸಂದೇಶ ರವಾನಿಸಿದ್ದಾರೆ ಡಿಸಿಎಂ ಸಾಹೇಬ್ರು. ಅತಿ ಮುಖ್ಯವಾಗಿ ಸಿದ್ದು ಪರ ಇರುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಅವರ ಅತ್ಯಾಪ್ತರ ಮೂಲಕ ಏನ್ ಹೇಳಬೇಕೋ ಅದನ್ನ ಕಿವಿಗೆ ಮುಟ್ಸಿದ್ದಾರೆ ಡಿಕೆಶಿ. ಎನಿ ಕಾಸ್ಟ್, ಎನಿ ಕಂಡೀಷನ್, ನವೆಂಬರ್ನಲ್ಲೇ ಸಿಎಂ ಆಗ್ಲೇಬೇಕು ಅಂತ ಪಟ್ಟು ಹಿಡಿದ ಹಠವಾದಿ ಡಿಕೆಶಿ ಪ್ರಮಾಣಕ್ಕೆ 3 ಮುಹೂರ್ತಗಳನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಸಿಎಂ ಪಟ್ಟದ ಪ್ರಮಾಣಕ್ಕೆ 3 ಮುಹೂರ್ತ. ಏನಿದು ಟ್ರಬಲ್ ಶೂಟರ್ ಡಿಕೆಶಿ ಚದುರಂಗದಾಟ? ಎಸ್ ವೀಕ್ಷಕರೇ, ಕಾಂಗ್ರೆಸ್ನ ಟ್ರಬಲ್ ಶೂಟರ್, ಹಠವಾದಿ, ಛಲದಂಕಮಲ್ಲ ಡಿಸಿಎಂ ಡಿಕೆಶಿ ಹಸ್ತದ ಪಾಳ್ಯದಲ್ಲೇ ಟ್ರಬಲ್ ಹುಟ್ಟಿಸಿದ್ದಾರೆ. ಸಿಎಂ ಪಟ್ಟದ ಪ್ರಮಾಣಕ್ಕೆ 3 ಮುಹೂರ್ತ ಪಡೆದ ಡಿಕೆಶಿ ಪಟ್ಟದ ದಾಳ ಉರುಳಿಸಿದ್ದಾರೆ. ಜ್ಯೋತಿಷಿಗಳ ಸಲಹೆಯಂತೆ ನವೆಂಬರ್ 3ನೇ ವಾರದಲ್ಲಿ 3 ದಿನಾಂಕಗಳನ್ನ ಡಿಕೆಶಿ ಪಡೆದುಕೊಂಡಿದ್ದಾರೆ. ಆ 3 ದಿನಾಂಕಗಳಲ್ಲೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದು ಡಿಕೆಶಿ ಸಂಕಲ್ಪ. ನಿಗದಿತ ದಿನಾಂಕದ ಬಳಿಕ ಸಿಎಂ ಆಗದೆ ಹೋದ್ರೆ ಮುಂದೇನು ಮಾಡಬೇಕು ಅನ್ನೋದು ಗೊತ್ತು ಅಂತ ಜಿದ್ದಿಗೆ ನಿಂತಿದ್ದಾರಂತೆ ಬಂಡೆ. ಡಿಕೆಶಿ ಡೆಡ್ಲೈನ್ ಪ್ರಶ್ನೆಗೆ ಗರಂ ಆದ ವರುಣಾಧಿಪತಿ. ಮಾಧ್ಯಮಗಳ ಮೇಲೆ ರೇಗಾಡಿ ಕೆಂಡ ಕಾರಿದ ಸಿಎಂ. ಡಿಸಿಎಂ ಡಿಕೆಶಿ ಡೆಡ್ಲೈನ್ಗೆ ಜಪ್ಪಯ್ಯ ಅಂದ್ರೂ ಸಿದ್ದರಾಮಯ್ಯ ಒಪ್ಪಬೇಕಲ್ಲ. ವಿಧಾನಸೌಧದಲ್ಲಿ ಸಿಕ್ಕ ಸಿಎಂಗೆ ಸಹಜವಾಗಿ ಕೇಳಿದ ಪ್ರಶ್ನೆಯಿಂದ ಕೆರಳಿಸ್ತು. ನವೆಂಬರ್ 21ರಂದು ಡಿಕೆಶಿ ಪದಗ್ರಹಣಕ್ಕೆ ಸಮಯ ನಿಗದಿಯಾಗಿದ್ಯಂತೆ ಎಂಬ ಮಾತಿಗೆ ಸಿಎಂ ಸಿಟ್ಟು ನೆತ್ತಿಗೇರಿ ರೇಗಾಡಿದ್ರು. ನಿಮ್ಗೇನ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು?
ಪತ್ರಿಕೆಯಲ್ಲಿ ಏನ್ ನೋಡ್ತೀಯ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಸಿಎಂ ಹೀಗೆ ಸಿಟ್ಟಾಗಿ ತೆರಳಿದ್ರೂ ಪಕ್ಕದಲ್ಲೇ ಇದ್ದ ಆಪ್ತ ಸಚಿವ ಮಹದೇವಪ್ಪ ಇದಕ್ಕೂ ಮೊದಲು ಇದೇ ಪ್ರಶ್ನೆಗೆ ದೊಡ್ಡ ದೊಡ್ಡವರ ವಿಷಯ ನನಗೇನ್ ಗೊತ್ತಾಗುತ್ತೆ ಅಂತ ಜಾರಿಕೊಂಡ್ರು. ಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಅಂತ. ಸರ್ ಅದು ನನಗೆ ಹೆಂಗ್ ಗೊತ್ತು ಸರ್? ದೊಡ್ಡ ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟ್ರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಡೆಡ್ಲೈನ್, ಫೈನಲ್ ಡೇಟು, ಲಾಸ್ಟ್ ಡೇಟು, ಮುಹೂರ್ತ ಇದೆಲ್ಲದಕ್ಕೂ ಬಿಹಾರ ಎಲೆಕ್ಷನ್ ಮಾತ್ರ ಆನ್ಸರ್ ನೀಡಬಲ್ಲದು. ಬಿಹಾರದಲ್ಲಿ ಒಂದು ವೇಳೆ ಕೈ ಸುಟ್ಕೊಂಡ್ರೆ ಸಿದ್ದು ಕುರ್ಚಿ ಆಬಾಧಿತ ಅನ್ನೋ ಚರ್ಚೆ ಇದೆ. ಈ ಕಾರಣಕ್ಕೆ ಡಿಕೆಶಿ ಈ ಹೊಸ ದಾಳ ಉರುಳಿಸಿದ್ದಾರೆ. ಅದೇನೇ ಆದ್ರೂ ಸದ್ಯಕ್ಕೆ ದೊಡ್ಡ ಚರ್ಚೆ ಹುಟ್ಟುಹಾಕಿದ ಡಿಕೆಶಿ ಡೆಡ್ಲೈನ್ಗೆ ಪಂಚರ್ ಹಾಕಲು ಸಿಎಂ ಕ್ಯಾಂಪ್ ಪಂಚಾಂಗ ಸಿದ್ಧಪಡಿಸ್ತಾ ಇದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.